ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ 2026 ವಾರ್ಷಿಕ ಭವಿಷ್ಯದಲ್ಲಿ ಮೀನ ರಾಶಿಯ ವಾರ್ಷಿಕ ಭವಿಷ್ಯವನ್ನು ನೋಡೋಣ. ಮೀನ ರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ಮನಸ್ಸು ಚಂಚಲತೆ ಮತ್ತು ಹಿಡಿದ ಕೆಲಸದಲ್ಲಿ ತುಂಬಾ ವಿಳಂಬ, ಆರ್ಥಿಕತೆಯಲ್ಲಿ ಸ್ವಲ್ಪ ಮಟ್ಟಿನ ಲಾಭ, ನೌಕರಿಯಲ್ಲಿ ಶ್ರಮಕ್ಕೆ ತಕ್ಕಂತ ಫಲ ಮತ್ತು ಗೌರ್ಮೆಂಟ್ ಕೆಲಸವನ್ನು ಯಾರು ಮಾಡ್ತಾ ಇರ್ತಾರೆ ಅವರಿಗೆ ಪ್ರಶಂಸೆಗಳು, ಗೌರವಗಳು, ಪ್ರಶಸ್ತಿಗಳು ದೊರೆಯುವಂಥದ್ದು ನೋಡೋದಾದ್ರೆ ಈ ಒಂದು ಮೀನರಾಶಿಯವರಿಗೆ ಈ ಒಂದು 2026ರಲ್ಲಿ ರಾಜಕೀಯ ಜೀವನ ಆಗಿರ್ಬೋದು, ಅವರ ಒಂದು ಶೈಲಿಯನ್ನ ಬದಲಾಯಿಸ್ಕೋಬೇಕಾಗುತ್ತೆ. ಅವರ ಶೈಲಿಯಲ್ಲೇ ತಾವು ಹೋಗ್ತಾ ಇದ್ರೆ ತುಂಬಾನೇ ವಿಳಂಬ ಆಗ್ತೀರಿ, ತುಂಬಾ ಕಷ್ಟಗಳನ್ನು ಅನುಭವಿಸ್ಬೇಕು, ಅಪಮಾನ ಅವಮಾನಗಳನ್ನು ತಾವು ಅನುಭವಿಸ್ಬೇಕು. ಸ್ವಲ್ಪ ಮಾಡ್ತಿರುವಂತ ಕೆಲಸ ಸ್ವಲ್ಪ ಶೈಲಿಯನ್ನ ಬದಲಾಯಿಸಿ, ಸ್ವಲ್ಪ ಯೋಜನೆಯನ್ನ ಬದಲಾಯಿಸಿ ಅಂತ ಅರ್ಥ. ಶೈಲಿ ಅಂದ್ರೆ ಯೋಜನೆಯನ್ನ ಬದಲಾಯಿಸಬೇಕಾಗುತ್ತೆ. ತಾವು ಯಾವುದೇ ಒಂದು ವ್ಯಾಪಾರ ಕ್ಷೇತ್ರ ಆಗಿರ್ಬೋದು, ಯಾವುದೇ ಒಂದು ವೃತ್ತಿಪರ ಕ್ಷೇತ್ರ ಆಗಿರ್ಬೋದು, ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಯೋಜನೆಗಳನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿ ತಾವು ಮಾಡೋದ್ರಿಂದ ಅದರಿಂದ ಸ್ವಲ್ಪ ಲಾಭ ಇದೆ. ಪ್ಲಾನಿಂಗ್ ಪರ್ಫೆಕ್ಟ್ ಆಗಿರಬೇಕು. ಎ ಪ್ಲಾನ್ ಫೇಲ್ ಆದರೆ ಬಿ ಪ್ಲಾನ್ ಇಮಿಡಿಯೇಟ್ ಆಗಿ ತಾವು ಎಕ್ಸಿಕ್ಯೂಟ್ ಮಾಡೋದ್ರಿಂದ ಲಾಭ ಜಾಸ್ತಿ ಅಂತಲೂ ಸಹಿತ ಹೇಳ್ಬೋದಾಗುತ್ತೆ. ಆರ್ಥಿಕತೆಯ ಲಾಭಕ್ಕಾಗಿ ತಾವು ಹೆಚ್ಚಿನ ಒಂದು ಬೆಳವಣಿಗೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ವಿಶೇಷವಾಗಿ ತಮ್ಮ ಜೀವನದ ಮೌಲ್ಯಗಳನ್ನು ತಾವಿಲ್ಲಿ ಕಂಡುಕೊಳ್ತೀರಿ. ಸತಿಪತಿಯ ನಡುವೆ ಕೆಲವೊಂದು ವಿರಸದಿಂದ ಸರಸಕ್ಕೆ ತಾವು ಬರ್ತೀರಿ. ತಮ್ಮ ಶ್ರೀಮತಿಯವರು ಅಥವಾ ತಮ್ಮ ಪತಿ ತಮ್ಮನ್ನ ಬಿಟ್ಟು ಹೋಗಿದ್ರೆ ಅವರು ಮತ್ತೆ ಸೇರುವಂತಹ ಸಾಧ್ಯತೆಗಳು 2026ರಲ್ಲಿ ಬರ್ತಾ ಇದೆ. ಮತ್ತು ವಿಶೇಷವಾಗಿ ಆರ್ಥಿಕ ಜೀವನದ ಬೆಳವಣಿಗೆ ಆಗ್ತೀರಿ. ಷೇರು ಮಾರುಕಟ್ಟೆಯಲ್ಲಿ ಏನೋ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋದ್ರೆ ಸ್ವಲ್ಪ ನಷ್ಟವನ್ನು ಸಹಿತ ತಾವು ಅನುಭವಿಸ್ತೀರಿ. ಸ್ವಲ್ಪ ಮಟ್ಟಿನ ಲಾಭ ಪಡೆದ್ರು ಅತಿಯಾದ ಲಾಭ ಪಡೆಯೋದು, 10 ರೂಪಾಯಿ ಲಾಭ ಪಡೆದ್ರೆ 100 ರೂಪಾಯಿ ನಷ್ಟವನ್ನು ತಾವು ಅನುಭವಿಸ್ತೀರಿ ಅಂತ ಹೇಳ್ಬೋದು. ಮತ್ತೆ ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಉಪಯುಕ್ತವಾದಂತಹ ಕೆಲವೊಂದು ನಿರ್ಧಾರಗಳು ತಮಗೆ ತೆಗೆದುಕೊಳ್ಬೇಕಾಗುತ್ತೆ. ಅವಿವಾಹಿತರಿಗೆ ವಿವಾಹದ ಯೋಗ ಇದೆ. ಮತ್ತು ವಿಶೇಷವಾಗಿ ಆರ್ಥಿಕತೆಯ ಲಾಭಕ್ಕೆ ತಮ್ಮ ಒಂದು ಮುಂಚೂಣಿಯನ್ನು ತಾವಿಲ್ಲಿ ಬರೀತೀರಿ ಅಂತಲೂ ಸಹಿತ ಹೇಳ್ಬೋದಾಗುತ್ತೆ. ಮತ್ತು ವಿಶೇಷವಾಗಿ ನಾವಿಲ್ಲಿ ನೋಡೋದಾದ್ರೆ 2026ರ ಈ ಒಂದು ವಾರ್ಷಿಕ ಭವಿಷ್ಯದಲ್ಲಿ ಮೀನ ರಾಶಿಯವರು ತಮ್ಮ ಮನಸ್ಸನ್ನು ತಾವು ಶಾಂತಿಯಾಗಿ ಇಟ್ಕೊಳ್ಳಿ, ಚಂಚಲತೆಯನ್ನ ಮಾಡ್ಕೊಳಕ್ ಹೋಗಬೇಡಿ. ಮತ್ತು ದೈವ ಆರಾಧನೆಯನ್ನ ಮಾಡ್ಕೊಳ್ಳಿ. ದೈವ ಕ್ಷೇತ್ರಗಳಿಗೆ ತಾವು ಭೇಟಿ ಮಾಡಿ, ಗುರುಗಳಿಗೆ ಭೇಟಿ ಮಾಡಿ, ಮಾರ್ಗದರ್ಶನವನ್ನ ಪಡ್ಕೊಳ್ಳಿ. ಮತ್ತೆ ತಮ್ಮ ಒಂದು ಸಮಸ್ಯೆಗಳಿಗೆ ಸೂಕ್ತವಾದಂಥ ಪರಿಹಾರಗಳನ್ನು ತಾವು ಮಾಡಿಸ್ಕೊಳ್ಳಿ. ಯಾಕಂದ್ರೆ ತಮಗೆ ಹಿತಶತ್ರುಗಳ ಕಾಟ ಜಾಸ್ತಿ ಆಗಿರುತ್ತೆ. ಆರ್ಥಿಕತೆ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿನ ಏರುಕೇರುಗಳನ್ನು ಅವ್ರ ಕಡೆಯಿಂದ ಆಗ್ತಾ ಇರುತ್ತೆ. ಸಾಲ ಪಡೀತಿರ್ತೀರಿ, ಅವರಿಗೆ ಹಿಂತಿರುಗಿಸಕ್ಕಾಗಲ್ಲ. ಸಾಲವನ್ನ ಕೊಟ್ಟರು ಸಹಿತ ಕೊಡೋರು ತಮಗೆ ಸರಿಯಾದ ಸಮಯಕ್ಕೆ ಕೊಡಲ್ಲ. ಮನೆ ಖರೀದಿ ಮಾಡ್ತಿರ್ತೀರಿ, ಅಲ್ಲೂ ಸ್ವಲ್ಪ ಗೊಂದಲಮಯ ವಾತಾವರಣಗಳು ಸೃಷ್ಟಿ ಆಗುತ್ತೆ. ಮತ್ತೆ ತಾವು ಸೈಟ್ ಖರೀದಿ ಪತ್ರಗಳನ್ನ, ಕ್ರಯ ಪತ್ರಗಳನ್ನು ಚೆನ್ನಾಗಿ ಓದಿ ಮುಂದುವರಿರಿ. ಇಲ್ಲಾಂದ್ರೆ ಅದರಿಂದ ಕಾನೂನಿಗೆ ಸಂಬಂಧಪಟ್ಟಂತಹ ಕೆಲಸಗಳು, ಕಾನೂನಿಗೆ ಸಂಬಂಧಪಟ್ಟಂತಹ ತಮಗೆ ತಮ್ಮ ಮೇಲೆ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಜಾಗೃತಿಯಾಗಿರ್ಬೇಕಾಗುತ್ತೆ. ಮತ್ತೆ ಹಣದ ಒಳಹರಿವು ಸ್ವಲ್ಪ ಕಡಿಮೆ ಇರುತ್ತೆ, ಹೊರಹರಿವೇ ಜಾಸ್ತಿ ಆಗಿರುತ್ತೆ. ಮತ್ತೆ ಮನೆಯಲ್ಲಿ ಕೌಟುಂಬಿಕ ಕಲಹಗಳಿಂದ ಸ್ವಲ್ಪ ಭಾಗಗಳಾಗುವಂಥದ್ದು, ಅದರಿಂದನೂ ಸ್ವಲ್ಪ ಮಟ್ಟಿನ ಲಾಭಗಳು ಬರುವಂಥದ್ದು. ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಅಂತ ಹೇಳ್ಬೋದು ನಾವು ಅದನ್ನ. ಪಿತ್ರಾರ್ಜಿತ ಆಸ್ತಿಯಿಂದ ಕೆಲವು ಧನಲಾಭಗಳಾಗುವಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಸ್ವಲ್ಪ ಅಜೀರ್ಣತೆಯ ಸಮಸ್ಯೆ ಆಗುವಂಥದ್ದು, ಕಿಡ್ನಿ ಸ್ಟೋನ್, ಈ ತರ ಕೆಲವೊಂದು ಸಮಸ್ಯೆಗಳು ಬರುವಂಥ ಸಾಧ್ಯತೆ ಮೀನರಾಶಿಯವರಿಗೆ ಬರ್ತಾ ಇದೆ. ಪ್ರಯಾಣ ಅತಿಯಾಗಿರುತ್ತೆ ಈ ಒಂದು ವರ್ಷ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಮತ್ತು ವಿಶೇಷವಾಗಿ ಈ ಒಂದು ವರ್ಷದಲ್ಲಿ ತಾವು ವಿಷ್ಣುವಿನ ಆರಾಧನೆ ಮಾಡಿ, ತಿರುಪತಿಯ ಯಾತ್ರೆಯನ್ನ ಮಾಡಿ, ತಿರುಪತಿಗೆ ಹೆಚ್ಚು ಹೆಚ್ಚು ಭೇಟಿ ಮಾಡೋದ್ರಿಂದ ತಿರುಪತಿಗೆ ಮಿನಿಮಮ್ 3-4 ಸತಿ ತಿರುಪತಿಯ ದರ್ಶನವನ್ನು ತಾವು ಈ ಒಂದು ವರ್ಷ ಮಾಡಿದ್ರೆ ಉತ್ತಮವಾದಂಥ ಲಾಭ ತಮಗೆ ಸಿಗುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ವೆಂಕಟೇಶ್ವರನ ಆರಾಧನೆ ತುಂಬಾನೇ ಮುಖ್ಯ ತಮಗೆ ಅಂತಲೂ ಸಹಿತ ಹೇಳ್ಬೋದಾಗುತ್ತೆ. ಇದಾಗಿತ್ತು 2026ರ ವಾರ್ಷಿಕ ಭವಿಷ್ಯ ಮೀನರಾಶಿದ್ದು. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳು ಬೆಲ್ಲೈಕಾನ್ ಒತ್ತೋದ್ರ ಮುಖಾಂತರವಾಗಿ ತಮಗೆ ಮೊಬೈಲ್ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಮತ್ತೆ ನೇರ ಭೇಟಿಗಾಗಿ ಇಲ್ಲಿ ಕಾಣಿಸ್ತಿರುವಂಥ ನಂಬರ್ಗೆ ತಾವು ನೇರ ಕರೆ ಮಾಡಿ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ತಾವು ಸ್ಲಾಟ್ಗೆ ಎಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಅಷ್ಟು ಬೇಗ ತಮ್ಮ ಸಮಸ್ಯೆ ಸಹಿತ ದೂರ ಆಗುತ್ತೆ ಅಂತಲೂ ಸಹಿತ ತಿಳಿಸ್ಬೋದು. ಇದೇ ರೀತಿ ನಮ್ಮ ಚಾನಲ್ ಲೈಕ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳುತ್ತಾ, ನನ್ನ ಆರಾಧ್ಯ ದೇವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ನನ್ನ ವೀಕ್ಷಕ ಬಂಧುಗಳಿಗೆ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.